ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಚಿಕ್ಕ ಕೆಲಸ ಅಂದ ಗಿಲ್ಲಿಗೆ ದೊಡ್ಡ ಬಹುಮಾನ ಅಂತ ಒಂದು ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ. ಆ್ಯಂಡ್ ಗಿಲ್ಲಿ ವಿರುದ್ಧ ಸಿಕ್ಕಾಪಟ್ಟೆ ರುಚಿ ಗೆದ್ದಿರುವಂಥದ್ದು ಜಾನ್ವಿ ಮತ್ತು ರಕ್ಷಿತಾ ಶೆಟ್ಟಿ. ಸಿಕ್ಕಾಡ ಶಾಕ್ ಕೂಡ ಆಗ್ತಾ ಇದೆ. ಬಟ್ ಏನಾದರೂ ಒಂದು ಕೆಲವೊಂದು ಕಾರಣಗಳು ಕೂಡ ಇದೆ. ಆ್ಯಂಡ್ ಇವಾಗ ತುಂಬ ಸೋಷಿಯಲ್ ಮೀಡಿಯಾ ಕೂಡ ನೋಡ್ತಾ ಇದ್ದೆ, ಇವರು ಅವ್ರ ನೇಮ್ ತೊಗೊಂಡಿದ್ದಾರೆ ಹಾಗೆ ಅನ್ನೋದ್ರ ಬಗ್ಗೆ. ಬಟ್ ಏನು ಗೊತ್ತಾ ಗೈಸ್, ಯಾರು ನೇಮ್ ಬೇಕಾದ್ರೂ ತೊಗೋಬೋದು, ಆದರೆ ಕಾರಣ ಅನ್ನೋದೇನಿದೆ ಅದು ಕರೆಕ್ಟಾಗಿರಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ. ಈಗ ಫಸ್ಟ್ ಪ್ರಾಬ್ಲಮ್ ನೋಡ್ಕೊಬೇಡ, ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ. ಫಸ್ಟ್ ನಾಮಿನೇಟ್ ಮಾಡ್ತಾ ಇರೋದು ಗಿಲ್ಲಿ. ಮೊನ್ನೆ ಒಂದ್ ಮಾತು ಹೇಳಿದ್ನಪ್ಪ, ಅವನು ಆಂಕರ್ ಆಗ್ಬೇಕಂತೆ. ಬಿಗ್ ಬಾಸ್ ಇವರಿಗೆಲ್ಲ ಕವಿರುಚಿ ಆಂಕರಿಂಗ್ ಬೇಡವಂತೆ. ಕವಿರುಚಿ ತುಂಬಾ ಚಿಕ್ಕ ಪ್ರೋಗ್ರಾಮ್ ಅಂತೆ, ಇವನಿಗೆ ಸೀದಾ ಅನುಬಂಧ ಆಂಕರಿಂಗ್ ಕೊಡ್ಬೇಕಂತೆ. ಬಿಗ್ ಬಾಸ್ ಮನೆಯಲ್ಲಿ ಬಂದಿದೀವಿ, ಅದೇ ಕೆಲಸ ಮಾಡಿ ಮಾಡಿ ಬಂದಿದೀವಿ. ಒಂದು ಯೂಟ್ಯೂಬ್ ಬಗ್ಗೆ ಅಶ್ವಿನಿ ಮ್ಯಾಮ್ ಹೇಳುವಾಗ ನೀವೇ ಹೇಳಿದ್ರು ಯಾರ್ದು ಆಕ್ಚುಲಿ ದೊಡ್ಡ ಚಿಕ್ಕ ಅಲ್ಲ ಅಂತ. ಸೊ ನೀವು ಪ್ರೊಫೆಷನಲ್ ಗೆ ಇದೇ ಮಾಡ್ಬಿಟ್ರೆ ನಾನು ಹೇಗೆ ನಿಮ್ಗೆ ನಂಬಲಿ? ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಏನು ಗೈಸ್, ಈ ಥರ ಹೋಗ್ತಿದೆ. ಯಾರು ಕೂಡ ಇದನ್ನಂತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ಅನ್ಕೋತೀನಿ. ಬಟ್ ಏನಪ್ಪ ಅಂದರೆ ಇಲ್ಲಿ ಗಿಲ್ಲಿಯವರ ಉತ್ತರ ಯಾವ ಥರ ಇರುತ್ತೆ ಅನ್ನೋದು ಕೂಡ ನಾವು ನೋಡಬೇಕಾಗುತ್ತೆ. ಬರೀ ಒಂದು ಪರ್ಸ್ಪೆಕ್ಟಿವ್ ನೋಡೋಕ್ಕಾಗಲ್ಲ. ಬಟ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದು ತುಂಬ ಜನ ಕ್ಲಾರಿಟಿನೇ ಇರೋದಿಲ್ಲ. ಯಾಕಂದರೆ ಇದನ್ನು ಟೆಲಿಕಾಸ್ಟ್ ಮಾಡಿಲ್ಲ. ಇವಾಗ ಏನೊಂದು ಸ್ಟೇಟ್ಮೆಂಟ್ಗಳೆಲ್ಲ ಮಾಡಿದ್ದಾರೆ ಗಿಲ್ಲಿಯವರು ಅಂತ ಬರ್ತಾ ಇದೆ. ಇದ್ರ ಬಗ್ಗೆ ಯಾರಿಗೂ ಕೂಡ ಐಡಿಯಾ ಇಲ್ಲ ಅಂತ ಅನ್ಕೋತೀನಿ. ಲೈವಲ್ಲಿ ಏನಾದ್ರು ನೋಡಿದರೆ ಅದು ಗೊತ್ತಿರ್ಬೋದು. ಬಟ್ ಇವಾಗ ನಾನು ನೋಡಿದ ಹಾಗೆ ಇದ್ರ ಬಗ್ಗೆ ಎಲ್ಲೂ ಕೂಡ ನನಗೆ ಅಪ್ಡೇಟ್ಗಳು ಸಿಗಲಿಲ್ಲ. ನನ್ನ ಎಪಿಸೋಡ್ ನೋಡ್ದಂಗೂ ಕೂಡ ಅನಿಸಿಲ್ಲ. ಗಿಲ್ಲಿ ಅಲ್ಲಿ ಯಾವ ಥರ ಮಾತಾಡಿದ್ರು, ಇವ್ರು ಯಾವ ಥರ ತೊಗೊಂಡಿದ್ದಾರೆ, ಏನು ಕತೆ, ಯಾವುದಾದ್ರೂ ಒಂದು ಸಿಚುವೇಶನ್ ಯಾವ ಥರ ಇತ್ತು ಎಲ್ಲವೂ ಕೂಡ ನೋಡಿ ಮಾತಾಡಬೇಕಾಗುತ್ತೆ. ಬಟ್ ಇದ್ರ ಬಗ್ಗೆ ಯಾರಿಗೂ ಕೂಡ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಗೈಸ್? ಬಟ್ ಆದರೂ ಕೂಡ ಇವ್ರು ಕೊಟ್ಟಂಥ ಒಂದಿಷ್ಟು ಸ್ಟೇಟ್ಮೆಂಟ್ಗಳೇನಿದೆ ಅದ್ರ ಬಗ್ಗೆ ಮಾತಾಡ್ಬೋದು ನಾವು. ಆ್ಯಂಡ್ ಜೊತೆಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ, ರಕ್ಷಿತಾ ಶೆಟ್ಟಿ ಮತ್ತು ಜಾನ್ವಿ ಇವರಿಬ್ಬರು ಕೂಡ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಆ್ಯಂಡ್ ಇವರ ಪಕ್ಕ ಗಿಲ್ಲಿ ನಾಮಿನೇಟ್ ಆಗ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ತುಂಬ ಜನ ಕಡೆಯಿಂದ ಬರ್ತಾ ಇದೆ. ಆ್ಯಂಡ್ ಇವಾಗ ಫೈಟ್ ಅನ್ನೋದು ಸಖತ್ತಾಗಿ ಬರ್ತಾ ಇದೆ. ಪಾಸಿಟಿವ್ ನೆಗೆಟಿವ್ ಅದು ಇದು ಕತೆ ನೆಕ್ಸ್ಟ್, ಓಕೆನಾ? ಆ್ಯಂಡ್ ಸರಿ ತಪ್ಪು ಅನ್ನೋದನ್ನ ನಾವು ಎಪಿಸೋಡ್ ನೋಡಿ ಡಿಸೈಡ್ ಮಾಡೋಣ. ಯಾಕಂದರೆ ಎಪಿಸೋಡ್ ನೋಡಿದಾಗ ಗಿಲ್ಲಿದಕ್ಕೇನು ಉತ್ತರ ಕೊಡ್ತಾರೆ ಅಂತ ನೋಡಿದ ಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ಓಕೆನಾ? ಬಟ್ ಏನೇ ಇದ್ರೂ ಕೂಡ ಇವಾಗ ಎಲ್ಲರೂ ಕೂಡ ಫೈಟ್ ಆಡೋದಕ್ಕೆ ರೆಡಿ ಇದ್ದಾರೆ. ಜೊತೆಗೆ ತುಂಬ ಟೈಟ್ ಆಗ್ತದೆ ಸಿಚುವೇಶನ್ ಅಂತಲೇ ಹೇಳ್ಬೋದು. ತುಂಬ ಜನ ಆಚೆ ಹೋಗಾಯಿತು. ಆ್ಯಂಡ್ ಇವಾಗ ಎಲ್ಲರೂ ಬುಡಕ್ಕೂ ಬರ್ತಾ ಇದೆ. ನೆಕ್ಸ್ಟ್ ನಾವೇ ಹೋದರೂ ಹೋಗ್ಬೋದು ಅನ್ನೋದು ಕೂಡ ಬರುತ್ತೆ ತಲೆಗೆ. ಸೊ ಹಾಗಾಗಿ ಎಲ್ಲರ ಕಡೆಯಿಂದ ಒಂದಿಷ್ಟು ಫೈರ್ ಪವರ್ ಬರ್ತಾರೆ ಅನ್ನೋದು ಕಾಣಿಸ್ತಿರುವಂಥದ್ದು. ಇದು ತುಂಬ ಹಿಂದೆ ಬಂದಿರೋ ಇನ್ನೂ ಚೆನ್ನಾಗಿರ್ತಿತ್ತು. ನಮಗೆ ಬೇಕಾಗಿರುವಂಥದ್ದು ಒಳ್ಳೆ ಆಟ. ಆ ಒಳ್ಳೆ ಆಟ ಯಾರು ಆಡ್ತಾರೋ ಅವ್ರಿಗೆ ನಮ್ಮ ಓಟ್ ಅನ್ನೋ ರೀತಿ. ಗೈಸ್, ನಿಮ್ಮ ಪ್ರಕಾರ ಈ ಸೀಸನ್ ಯಾರು ಒಳ್ಳೆ ಆಟ ಆಡ್ತಿದ್ದಾರೆ ಅಂತ ಅನಿಸುತ್ತೆ? ನಿಮ್ಮ ಓಟ್ ಯಾರಿಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಈ ಪ್ರೊಮೋದಲ್ಲಿ ಕೂಡ ಒಂದಿಷ್ಟು ವಿಷಯಗಳಿದೆ, ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ. ಫಸ್ಟ್ ನಾಮಿನೇಟ್ ಮಾಡ್ತಾ ಇರೋದು ಗಿಲ್ಲಿ. ಮೊನ್ನೆ ಒಂದ್ ಮಾತು ಹೇಳಿದ್ನಪ್ಪ, ಅವನು ಆಂಕರ್ ಆಗ್ಬೇಕಂತೆ. ಸೊ ಇವಾಗ ಇದೊಂದು ಮಾತು ಹೇಳಿರೋದು ಗೊತ್ತಾಗ್ತದೆ, ಓಕೆನಾ? ಈಗ ಗಿಲ್ಲಿ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ, ನಾನೊಬ್ಬ ಆ್ಯಂಕರ್ ಆಗಬೇಕು ಅನ್ನೋದನ್ನು ಮಾತಾಡಿದ್ದಾರೆ. ಸೊ ಇಲ್ಲಿ ಪಕ್ಕಾ ಗಿಲ್ಲಿ ಕಾಮಿಡಿನೇ ಮಾಡಿರ್ತಾರೆ. ಬಟ್ ಕಾಮಿಡಿ ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ. ಆಪೋಸಿಟ್ ಇರುವಂಥ ಸ್ಪರ್ಧಿ ಬಗ್ಗೆ ನೀವು ಯಾವ ಥರ ಕಾಮಿಡಿ ಮಾಡ್ತೀರ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಒಂದು ಸಲ ಹೇಳಿದ್ದೆ ಗೈಸ್, ಇಲ್ಲಿ ಗಿಲ್ಲಿ ಅವ್ರಿಗೆ ಹಳ್ಳ ತೋಡೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಆ್ಯಂಡ್ ಜೊತೆಗೆ ತುಂಬ ಹಳ್ಳಗಳನ್ನು ಕೂಡ ತೋಡಿದ್ರು, ಆದರೆ ಗಿಲ್ಲಿ ಅಂತೂ ಬಿಡಲಿಲ್ಲ. ಜೊತೆಗೆ ಮೇಯ್ನಾಗಿ ಬಿಡ್ಸೋಕ್ಕೂ ಆಗಲ್ಲ, ಕೇರು ಮಾಡಲ್ಲ ಗಿಲ್ಲಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಟಾರ್ಗೆಟೇ ಕಾವ್ಯರು ಆಗ್ತಾರೆ. ಯಾಕಂದರೆ ಕಾವ್ಯರ್ಗೆ ಹಟ್ಟಾದರೆ ಅವ್ರಿಗೆ ನೋವಾಯಿತು ಅಂದರೆ ಇಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗಿ ಕಾವ್ಯರನ್ನ ಟಾರ್ಗೆಟ್ ಮಾಡೋಕ್ಕೆ ಹೋಗ್ತಾರೆ. ಇದೆಲ್ಲ ಆಗ್ತಿರ್ಬೇಕನ್ನೋ ಒಂದು ಹೇಳಿದ್ದೆ. ಪಕ್ಕ ಇಲ್ಲಿ ಗಿಲ್ಲಿಗೆ ಯಾರು ಕೂಡ ಎಫೆಕ್ಟ್ ಮಾಡೋಕ್ಕಾಗಲ್ಲ, ಮತ್ತು ಹಳ್ಳ ತೋಡೋಕ್ಕೂ ಆಗಲ್ಲ, ಬಿಡೋದು ಇಲ್ಲ. ಆದರೆ ಏನಾರು ಆಗುತ್ತೆ, ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದಾದರೆ ಅವ್ರ ಹಳ್ಳನ ಅವರೇ ತೋಡ್ಕೋಬೇಕಾಗತ್ತೆ. ಅವಾಗ ಮಾತ್ರ ಅವ್ರು ಬಿಡೋಕ್ಕೆ ಸಾಧ್ಯ ಅಂತ ಹೇಳಿದ್ದೆ. ಸೊ ಆ ಥರ ಸಿಚುವೇಷನ್ಗಳನ್ನ ಗಿಲ್ಲಿ ಈ ಕಾಮಿಡಿ ಮಾಡಬೇಕಾದ್ರೆ ತುಂಬ ಕ್ರಿಯೇಟ್ ಮಾಡ್ಕೋತಾರೆ ಅಂತ ಅನ್ಸುತ್ತೆ. ಅದರಿಂದನೇ ಎಫೆಕ್ಟ್ ಕೂಡ ಆಗ್ತಾ ಇದೆ. ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ, ಓಕೆನಾ? ಬಿಗ್ ಬಾಸ್ ಇವರಿಗೆಲ್ಲ ಕವಿರುಚಿ ಆಂಕರಿಂಗ್ ಬೇಡವಂತೆ. ಕವಿರುಚಿ ತುಂಬಾ ಚಿಕ್ಕ ಪ್ರೋಗ್ರಾಮ್ ಅಂತೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಹೋಗ್ತಿದೆ. ಇವಾಗ ಅವ್ರು ಏನೊಂದು ಆ್ಯಂಕರಿಂಗ್ ಮಾಡಿದ್ರು ಆ ಪ್ರೋಗ್ರಾಮ್ ಬಗ್ಗೆ, ಆ್ಯಂಡ್ ಇವರ ಆ್ಯಂಕರಿಂಗ್ ಬಗ್ಗೆ ಅದೊಂದು ಚಿಕ್ಕ ಪ್ರೋಗ್ರಾಮ್ ಅನ್ನೋ ರೀತಿ ಮಾತಾಡಿದ್ದಾರೆ. ಸೊ ಅದು ಇವಾಗ ಏನು ಗೊತ್ತಾ, ಬೇರೆಯವ್ರಿಗೆಲ್ಲ ಬೇರೆ ಪರ್ಸ್ಪೆಕ್ಟಿವ್ ಬರ್ಬೋದು. ಆದರೆ ಒಂದು ಪ್ರೊಫೆಷನಲ್ ಬಗ್ಗೆ ಮಾತಾಡೋದೇನಿದೆ ಅದು ತುಂಬ ತಪ್ಪಾಗುತ್ತೆ. ಎಲ್ಲರಿಗೂ ಕೂಡ ಗೊತ್ತಿದೆ. ಇವಾಗ ಅದೇ ಒಂದು ಪ್ರೋಗ್ರಾಮ್ಗೆ ನಾವು ಹೋಗಿ ಒಂದು ಆ್ಯಂಕರ್ ಮಾಡೋಕ್ಕಾಗತ್ತಾ? ಸೊ ಅದನ್ನು ಮಾಡಿದ್ದಾರೆ, ಅವ್ರು ಅಚೀವ್ಮೆಂಟ್ ಮಾಡಿದ್ದಾರೆ, ಅದೊಂದು ಸ್ಥಾನಕ್ಕೆ ಹೋಗಿದ್ದಾರೆ ಅಂದಾಗ ಅದನ್ನು ನಾವು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಅದನ್ನು ಗೆಲ್ಲಿ ಕಲಿಬೇಕಾಗುತ್ತೆ. ಯಾಕಂದರೆ ಇವರು ಕೂಡ ಪ್ರತಿಯೊಂದು ಕಷ್ಟಪಟ್ಟು ಕೂಡ ಸ್ಟೇಜ್ಗೆ ಹೋಗಿದ್ದಾರೆ. ಇಲ್ಲಿ ಎಲ್ಲಿ ಗಂಟ ಬೆಳೆದಿದ್ದಾರೋ ಇದೆಲ್ಲ ಬೆಳೆಯೋ ಗಂಟ ತುಂಬ ಕಷ್ಟಗಳು ನೋಡ್ಕೊಂಡೇ ಬಂದಿರ್ತಾರೆ. ಸೊ ಪ್ರತಿಯೊಂದು ಸ್ಟೇಜು ಕೂಡ ತುಂಬ ಕಷ್ಟ ಇರುತ್ತೆ. ಇವತ್ತು ನೋಡೋರಿಗೆ ತುಂಬ ಈಸಿ ಅಂತ ಅನಿಸ್ಬಿಡ್ಬೋದು, ಆದರೆ ಪ್ರತಿ ಶ್ರಮ ಒಂದೊಂದು ಮೆಟ್ಲು ಹತ್ಕೊ ಬರೋಷ್ಟಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ ಪ್ರತಿಯೊಂದು ಪ್ರೊಫೆಷನಲ್ಲೂ ಕೂಡ. ಸೊ ಹಾಗಾಗಿ ಎಲ್ಲ ಪ್ರೊಫೆಷನ್ಗೂ ಕೂಡ ರೆಸ್ಪೆಕ್ಟ್ ಕೊಡೋದನ್ನ ಗಿಲ್ಲಿ ಕಲಿಬೇಕಾಗುತ್ತೆ. ಕಾಮಿಡಿ ಮಾಡ್ತಿದ್ದೀನಿ ತಮಾಷೆ ಅಂತ ಹೇಳ್ಬಿಟ್ಟು ಒಬ್ಬರು ಪ್ರೊಫೆಷನಲ್ ಬಗ್ಗೆ ಮಾತಾಡಿದ್ರೆ, ಇವಾಗ ಇವ್ರು ಕಾಮಿಡಿ ಮಾಡ್ತಾರೆ ಅಂದ್ಬಿಟ್ಟು ಇವ್ರ ಕಾಮಿಡಿ ಬಗ್ಗೆ ತುಂಬ ಕೆಟ್ಟದಾಗಿ ಅಥವಾ ಇವ್ರ ಪ್ರೊಫೆಷನ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಗಿಲ್ಲಿಯವರು ಅಕ್ಸೆಪ್ಟ್ ಮಾಡ್ಕೋತಾರ, ಅಥವಾ ಅದನ್ನು ಚೀಪ್ ರೀತಿ ನೋಡಿದ್ರೆ ಅಕ್ಸೆಪ್ಟ್ ಮಾಡ್ತಾರಾ? ಸೊ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡಲ್ಲ. ಸೊ ಈ ಥರ ವಿಷಯಗಳನ್ನ ನೋಡಿದಾಗ ಅಲ್ಲಿ ಜಾನ್ವಿಯರ್ ಪಾಯಿಂಟ್ ಅಂತ ನೋಡ್ತಿರ್ಬೇಕಾದ್ರೆ ಗಿಲ್ಲಿ ಏನಾದರೂ ಈ ಥರ ಮಾತಾಡಿದರೆ ಅದು ಖಂಡಿತವಾಗ್ಲೂ ಗಿಲ್ಲಿಯವ್ರು ತಪ್ಪಾಗುತ್ತೆ. ಬಟ್ ನಾನು ವೇಟ್ ಮಾಡ್ತಿರೋದು ಗಿಲ್ಲಿಯವ್ರ ಕಡೆಯಿಂದ ಅದನ್ನು ಯಾವ ಥರ ಹೇಳ್ತಾರೆ, ಅವ್ರು ಯಾವ ಪರ್ಸ್ಪೆಕ್ಟಿವಿಂದ ಹೇಳಿದ್ರು, ಏನು ಕತೆ ಅಂತ ಹೇಳ್ತಾರಾ ಅಥವಾ ಸುಮ್ಮನೆ ಸೈಲೆಂಟ್ ಆಗ್ತಾರಾ? ಕಾದು ನೋಡಬೇಕಾಗುತ್ತೆ. ವೇಟ್ ಮಾಡಿ ನೋಡೋಕೆನಾ? ಸೀದಾ
ಸೊ ಅಂದರೆ ಇಲ್ಲಿ ಒಂದು ಕಂಪೇರ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಆ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬಾರ್ದು ಓಕೆನಾ. ಇವತ್ತು ನಾನು ಇಲ್ಲಿ ಗಂಟೆ ಬೆಳೆದಿದ್ದೀನಿ ಅಂದರೆ 4 ವರ್ಷ ಶ್ರಮ. ಸೊ ನಾನು ಫಸ್ಟೇ ನನಗೇನು 50,000 40,000 ಎಲ್ಲ ವ್ಯೂಸ್ ಬರಲಿಲ್ಲ, ಬತ್ತಿದ್ದು 100-200 ವ್ಯೂಸ್ಗಳು ಓಕೆನಾ. ಸೊ ಅಲ್ಲಿಂದ ಬಂದು ಇಲ್ಲಿ ಗಂಟೆ ಶ್ರಮ ಪಟ್ಟಿರೋದು ಕಷ್ಟಗಳ ದಿನಗಳಿದೆ ತುಂಬ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಇವರು ಕೂಡ, ಪ್ರತಿಯೊಬ್ಬರು ಕೂಡ ಕಷ್ಟ ಅನ್ನೋದಿರುತ್ತೆ. ಜೊತೆಗೆ ಇವಾಗ ಮೊನ್ನೆಯಿಂದನೋ ಇವಾಗ ಸ್ವಲ್ಪ ದಿನದಿಂದ ಯೂಟ್ಯೂಬ್ ಮಾಡ್ತಾ ಇದ್ದಾರೆ. ಸೊ ಅಂಥವ್ರು ಅಂತ ಬಂದಾಗ ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಕಂಪೇರ್ ಮಾಡಿದಾಗ ಎಲ್ಲೋ ಒಂದು ಕಡೆ ಇಟ್ಟಂಗೆ ಆಗುತ್ತೆ. ಇವಾಗ ನನ್ನ ವಿಡಿಯೋ ನೋಡ್ಕೊಂಡು ಹೋಗ್ಬಿಟ್ಟು ಇನ್ನೊಬ್ರಿಗೆ ಹೋಗ್ಬಿಟ್ಟು ಅವ್ನು ನೋಡಿ ಎಷ್ಟು ವ್ಯೂಸ್ ಬರುತ್ತೆ, ನಿಂದೆ ಎಷ್ಟು ನೋಡಿ ಬರ್ತಿದೆ ನೋಡೋ ಅನ್ನೋ ರೀತಿ ಮಾತಾಡಿದಾಗ ಆ ಜೀವಕ್ಕೂ ಕೂಡ ತುಂಬ ಹರ್ಟ್ ಆಗುತ್ತೆ. ಯಾಕಂದರೆ ಅವ್ರ ಶ್ರಮ ಅವ್ರಿಗೆ ಗೊತ್ತು, ಎಷ್ಟು ಎಫರ್ಟ್ ಆಗ್ತಿರ್ತಾರೆ, ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಓಕೆನಾ. ಸೊ ಇದೆಲ್ಲ ಇರಬೇಕಾದ್ರೆ ಇಲ್ಲಿ ಇನ್ನೊಬ್ಬರ ಶ್ರಮ ಮತ್ತು ಇನ್ನೊಬ್ಬರು ಪ್ರೊಫೆಷನ್ಗೆ ತುಂಬ ಬೆಲೆ ಕೊಡಬೇಕಾಗಿರುವಂಥದ್ದು ಗಿಲ್ಲಿಯವರ ಒಂದು ಕರ್ತವ್ಯ ಆಗಿರುತ್ತೆ. ಅದನ್ನು ತಪ್ಪು ಮಾಡಿದ್ದಾರೆ ಅಂತ ಅನಿಸಿದೆ. ಕಾಮಿಡಿ ವಿಷಯದಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡೋದು ಕೂಡ ರಾಂಗ್ ಇದೆ. ಸೊ ಹಾಗಾಗಿ ಓಕೆನಾ. ಮನೆಯಲ್ಲಿ ಬಂದಿದ್ದೀವಿ, ಅದೇ ಕೆಲಸ ಮಾಡಿ ಮಾಡಿ ಬಂದಿದ್ದೀವಿ. ಒಂದು ಆ್ಯಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕೂಡ ಇವ್ರನ್ನೇ ನಿಮ್ಮನ್ನ ತೊಗೊಂಡಿದ್ದಾರೆ. ಇವಾಗ ತುಂಬ ಜನ ಕನಿಸ್ಬೋದು ರಕ್ಷಿತಾ ಶೆಟ್ಟಿ ಅವರು ಕಾರಣಗಳನ್ನ ಕೊಡಬೇಕಾದ್ರೆ ಅವ್ರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೊಡಬೇಕು, ಬೇರೆಯವ್ರಿಗೆ ಯಾರ್ದು ವಿಷಯ ಇಟ್ಕೊಂಡು ಕೊಡ್ತಾರೆ ಅಂತ ಅನಿಸ್ಬೋದು ಓಕೆನಾ, ಬೇರೆಯವ್ರ ವಿಷಯಗಳನ್ನ ಇಟ್ಕೊಂಡು ಕೊಡ್ತಾರೆ ಅಂತ. ಬಟ್ ಇಲ್ಲಿ ಮ್ಯಾಟ್ರ್ ಆಗೋದೇನೆಂದರೆ ಇಲ್ಲಿ ಒಬ್ಬರು ಪರವಾಗಿ ನಿಂತ್ಕೊಳ್ಳೋದು ತಪ್ಪಲ್ಲ, ಬಟ್ ವಿಷಯದ ಪರವಾಗಿ ನಿಂತ್ಕೋಬೇಕಾಗುತ್ತೆ. ಅಲ್ಲಿ ತಪ್ಪಿದ್ದಾಗ ತಪ್ಪು ಅಂತ ಹೇಳೋದು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜಾನ್ವಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಿದ್ದಾರೆ. ಆ ಮಾತಾಡೋದಕ್ಕೂ ಕೂಡ ಒಂದು ಕಾರಣ ಇದೆ, ಅದು ಮುಂದೆ ನೋಡೋಣ ಓಕೆನಾ. ಯೂಟ್ಯೂಬ್ ಬಗ್ಗೆ ಅಶ್ವಿನಿ ಮ್ಯಾಮ್ ಹೇಳುವಾಗ ನೀವೇ ಹೇಳಿದ್ರು ಯಾರ್ದು ಆಕ್ಚುಲಿ ದೊಡ್ಡ ಚಿಕ್ಕ ಅಲ್ಲ ಅಂತ. ಗುಡ್ ಪಾಯಿಂಟ್ ಅಂತ ಅನಿಸಿದೆ. ಬಟ್ ನನಗೆ ಗಿಲ್ಲಿಯವ್ರ ಕಡೆಯಿಂದ ಯಾವ ಥರ ಪಾಯಿಂಟ್ ಬರುತ್ತೆ ಅಂತ ನೋಡಬೇಕು. ಇವಾಗ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಯೂಟ್ಯೂಬ್ ಅಂತ ವಿಷಯ ಅಂತ ಬಂದಾಗ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಎಷ್ಟೆಲ್ಲ ನನ್ನ ಹತ್ರನೇ ತುಂಬ ಜನ ಕೇಳಿ, ಯಾಕಂದ್ರೆ ನಾನೊಬ್ಬ ಯೂಟ್ಯೂಬರ್ ಆಗಿದೆ. ಸೊ ತುಂಬ ಜನ ಬ್ರೋ ನೀವು ರಿವ್ಯೂ ಮಾಡಿ, ನೀವು ಕೂಡ ಯೂಟ್ಯೂಬರ್ ಆಗಿದ್ದರು, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನೀಡಿ ಅಂತ ಕೂಡ ಹೇಳ್ತಿದ್ದೀರಿ. ಅವತ್ತು ಗಿಲ್ಲಿ ಯಾರ ಪರ ನಿಂತ್ಕೋತಾರೆ ಅಂದರೆ ರಕ್ಷಿತಾ ಶೆಟ್ಟಿ ಪರ ನಿಂತ್ಕೋತಾರೆ. ಯಾಕಂದರೆ ಅಲ್ಲಿ ಒಂದು ಪ್ರೊಫೆಷನಲ್ ಒಂದು ಚೀಪಾಗಿ ನೋಡಿದಾಗ ಮಾತಾಡಿದ್ದು ಯಾರಪ್ಪ ಅಂದರೆ ಇದೇ ಅಶ್ವಿನಿ ಗೌಡರು. ಸೊ ಅವತ್ತು ಒಂದು ಪ್ರೊಫೆಷನ್ ವ್ಯಾಲ್ಯೂ ಏನು ಅಂತ, ಅಂದರೆ ಯೂಟ್ಯೂಬ್ ಮಾಡೋದು ಎಷ್ಟು ಕಷ್ಟ, ಬೆಳೆದು ಎಷ್ಟು ಕಷ್ಟ ಅಂತ ಹೇಳಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಇದೇ ನಮ್ಮ ಗಿಲ್ಲಿಯವರು. ಬಟ್ ಇವತ್ತು ಇದೇ ಪಾಯಿಂಟ್ ಇಟ್ಕೊಂಡು ಕೇಳ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು. ಅವತ್ತು ನೀವು ಮಾಡಿದ್ರಿ ಅಲ್ವಾ, ಅವತ್ತು ಹೇಳಿದ್ರಿ ಅಲ್ವಾ, ಹಿಂಗೆ ಕಂಪೇರ್ ಮಾಡೋದು ತಪ್ಪು ಅನ್ನೋ ರೀತಿ ಹೇಳಿದ್ರಲ್ವಾ, ಇವತ್ತು ನೀವು ಯಾಕೆ ಹಿಂಗೆ ಮಾಡಿದ್ದೀರಾ, ಇದು ತಪ್ಪಲ್ವಾ ಅನ್ನೋ ರೀತಿ ಕ್ವಶನ್ ಮಾಡ್ತಿರೋಂಥದ್ದು ರಕ್ಷಿತಾ ಶೆಟ್ಟಿ. ನನ್ನ ಪ್ರಕಾರ ಇದು ವ್ಯಾಲಿಡ್ ಪಾಯಿಂಟ್ ಇದೆ. ಬಟ್ ಅದೇ ಎಗೇನ್ ಈ ವಿಷಯದ ಬಗ್ಗೆ ನಮ್ಗೆ ಏನೂ ಐಡಿಯಾ ಇಲ್ಲದಿರೋದ್ರಿಂದ ಒಂದೇ ಒಂದು ಗಿಲ್ಲಿಯವರ ಒಂದು ಪರ್ಸ್ಪೆಕ್ಟಿವ್ ಮತ್ತು ಗಿಲ್ಲಿಯವರ ಒಂದು ಏನು ಒಂದು ರೆಸ್ಪಾನ್ಸ್ ಅಥವಾ ರಿಯಾಕ್ಷನ್ ಬರುತ್ತೆ ಅದು ನೋಡಬೇಕು. ಅದು ನೋಡಿದ್ರೆ ಕಂಪ್ಲೀಟ್ ಡಿಸೈಡ್ ಮಾಡೋಣ. ಸೊ ನೀವು ಪ್ರೊಫೆಷನಲಿಗೆ ಇದೆ ಮಾಡಿಬಿಟ್ರೆ ನಾನು ಹೇಗೆ ನಿಮಗೆ ನಂಬಲಿ. ಆ್ಯಂಡ್ ಆ್ಯಕ್ಚುಲಿ ಒಂದಿಷ್ಟು ರಿಯಾಕ್ಷನ್ ಬರ್ತಿದೆ ಗಿಲ್ಲಿಯವ್ರ ಕಡೆಯಿಂದ, ಅದನ್ನು ಕಟ್ ಮಾಡಿದ್ದಾರೆ. ಬಟ್ ಹೌದು, ಇವಾಗ ರಕ್ಷಿತಾ ಶೆಟ್ಟಿ ಹೇಳೋದ್ರೂ ಕೂಡ ತುಂಬ ಅರ್ಥ ಇದೆ. ನೀವು ಅಲ್ಲಿ ಪ್ರೊಫೆಷನ್ ಬಗ್ಗೆ ಅಲ್ಲಿ ಆ ಥರ ಮಾತಾಡ್ಬಿಟ್ಟು ಇಲ್ಲಿ ಈ ಥರ ಮಾಡಿದಾಗ ಇದು ತಪ್ಪಲ್ವಾ ಅನ್ನೋದೇ ಮೇನ್ ಪಾಯಿಂಟ್ ಆಗಿರುವಂಥದ್ದು. ಇವಾಗ ನನ್ನ ಪ್ರಕಾರ ರಕ್ಷಿತಾ ಶೆಟ್ಟಿ ಅವ್ರು ಕೊಟ್ಟಿರುವಂಥ ಕಾರಣ ಏನಿದೆ ತುಂಬ ಕರೆಕ್ಟಾಗಿದೆ ಅಂತ ಅನಿಸಿದೆ ಈ ಸಂದರ್ಭಗೋಸ್ಕೊಂಡ್ರೆ. ಆ್ಯಂಡ್ ಕ್ಲಾಪ್ ಕೂಡ ಹೊಡಿತಿದ್ದಾರೆ ಜಾನ್ವಿಯವರು. ಬಟ್ ಇದು ನೋಡ್ತಿರ್ಬೇಕಾದ್ರೆ ಇವ್ರ ಪರ ಔಟ್ ಆಗಿದ್ದಾರೆ, ಅವ್ರ ಗ್ಯಾಂಗ್ ಸೇರ್ಕೊಂಡ್ರು ಅಂತ ಬರ್ಬೋದು. ಬಟ್ ನನ್ನ ಪ್ರಕಾರ ಕಾರಣನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಗ್ಯಾಂಗ್ ಹೋಗಿದ್ದಾರೆ, ಅದು ಅನ್ನೋ ಕತೆ ಇನ್ಫ್ಲೂಯೆನ್ಸ್ ಆಗಿರೋದೆಲ್ಲ ಸುಳ್ಳು. ಇಲ್ಲಿ ವಿಷಯ ಏನಪ್ಪ ಅಂದರೆ ಅವತ್ತು ಗಿಲ್ಲಿಯವರು ಒಂದು ವಿಷಯಕ್ಕೆ ಪರವಾಗಿ ನಿಂತ್ಕೊಂಡವರು, ಇವತ್ತು ಅದೇ ಇಲ್ಲಿ ಬೇರೆ ಅವ್ರ ವಿಷಯದಂತ ಬಂದಾಗ ಬೇರೆ ಥರ ಮಾತಾಡ್ತಿದ್ದಾರೆ, ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಬಟ್ ಏನಪ್ಪ ಅಂದರೆ ಇದೇ ತಪ್ಪನ್ನ ಅಲ್ಲಿ ಹೇಳಿದಾರಾ, ಅಥವಾ ಇದೇ ತಪ್ಪು ಅಂತ ಅನಿಸ್ಮೇಲೆ ಜಾನ್ವಿ ಆಗ್ಬೋದು, ರಕ್ಷಿತಾ ಶೆಟ್ಟಿ ಆಗ್ಬೋದು, ಅಥವಾ ಬೇರೆ ಸ್ಪರ್ಧಿಗಳೇ ಆಗ್ಬೋದು ಈ ಕಾರಣ ಇಟ್ಕೊಂಡು ಕೊಡೋದಾದರೆ ಅವತ್ತು ನೀವೆಲ್ಲ ಏನು ಮಾಡ್ತಾಯಿದ್ರಿ, ಸೈಲೆಂಟ್ ಆಗಿದ್ರಾ ಅಥವಾ ಹೋಗಿ ಮಾತಾಡಿದ್ರಾ, ತಪ್ಪು ಅಂತ ಹೇಳಿದ್ರಾ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಅದನ್ನು ಕೂಡ ನೋಡೋಣ. ಯಾಕಂದ್ರೆ ನಮಗೆ ಎಪಿಸೋಡ್ ತೋರಿಸ್ತಾ ಇರೋದ್ರಿಂದ ಏನು ಅಂತಲೇ ಗೊತ್ತಿಲ್ಲ. ಇವಾಗ ಗಿಲ್ಲಿ ತಪ್ಪು ಮಾಡಿದಾರೆ ಅಂತ ನನಗನ್ಸುತ್ತೆ ಈ ವಿಷಯದಲ್ಲಿ. ಬಟ್ ಗಿಲ್ಲಿ ಪರ್ಸ್ಪೆಕ್ಟಿವ್ ಅವ್ರು ಯಾವ ಥರ ಹೇಳಿದ್ದಾರೆ, ಹೆಂಗೆ ಕತೆ, ಅದ್ರ ರಿಯಾಕ್ಷನ್ ನೋಡಿ ಜಡ್ಜ್ ಮಾಡೋಣ. ಅದನ್ನು ಬಿಟ್ಟು ನೆಕ್ಸ್ಟ್ ಏನಪ್ಪ ಅಂದರೆ ಅವತ್ತು ಈ ಮಾತುಗಳನ್ನ ಹೇಳಬೇಕಾದ್ರೆ ಜಾನ್ವಿ ಮತ್ತು ರಕ್ಷಿತಾ ಶೆಟ್ಟಿ ಅವರು ಇಬ್ಬರು ಕೂಡ ಅವತ್ತೇ ಹೇಳ್ಬೋದಾಗಿತ್ತು. ಸೊ ಹೇಳೋದಾಗಿದ್ರೆ ಓಕೆನಾ. ಸೊ ಅದನ್ನು ಹೇಳಿದಾರಾ ಇಲ್ವಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ವೆಯ್ಟ್ ಮಾಡಿ ನೋಡೋಣ. ಅದಾದಮೇಲೆ ಇವಾಗ ಬರ್ತಿರೋಂಥ ರಿಯಾಕ್ಷನ್ಗಳೇನಿದೆ ಆ್ಯಂಡ್ ಇಲ್ಲಿ ಒಂದು ವಿಷಯಗಳನ್ನ ನೋಡ್ತಿರ್ಬೇಕಾದ್ರೆ ಸೊ ಇದೊಂದು ಸ್ವಲ್ಪ ಸೀರಿಯಸ್ ಆಗಿ ಹೋಗ್ಬೋದು ಅಂತ ಕೂಡ ಅನಿಸ್ತಿದೆ. ಬಟ್ ವ್ಯಾಲಿಡ್ ರೀಸನ್ ಇದೆ. ಬಟ್ ಅವತ್ತು ಹೇಳಿದಾರಾ ಇಲ್ವಾ ಅದನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಸ್ಟೇಜ್ಗೋಸ್ಕರ ಕಾಯ್ತಿದ್ದಾರೆ ಅಂದರೆ ಇವರೆಲ್ಲರೂ ಕೂಡ ನಾಮಿನೇಟ್ ಮಾಡೋಕ್ಕೋಸ್ಕರ ಅದನ್ನು ಕಾರಣಗಳು ಇಟ್ಕೊಂಡೇ ಕೂತಿದ್ರಾಗಿರೆ ಅನ್ನೋದು ಕೂಡ ಬರುತ್ತೆ. ಎಲ್ಲವೂ ಕೂಡ ಅವತ್ತೇನಾಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕ ಮೇಲೆ ನಮ್ಗೆ ಅರ್ಥ ಆಗುತ್ತೆ. ಸೊ ಹಾಗೆ ಇವತ್ತಿನ ಎಪಿಸೋಡ್ ನೋಡಿ ಡಿಸೈಡ್ ಮಾಡೋಣ ಯಾರು ತಪ್ಪು ಯಾರು ಸರಿ ಅಂತ. ಬಟ್ ಕಾರಣಗಳಂತ ಬಂದಾಗ ವ್ಯಾಲಿಡ್ ಇದೆ, ಅವ್ರ ಕಡೆಯಿಂದ ತಪ್ಪಾಗಿರೋದ್ರಿಂದ ಅಂದರೆ ಮಾತುಗಳು ಬಂದ್ರಿಂದ ಅದಕ್ಕೇನು ಗಿಲ್ಲಿಯವ್ರಿಗೆ ಉತ್ತರ ಕೊಡ್ತಾರೆ ಅಂದಮೇಲೆ ಕಂಪ್ಲೀಟ್ ಸ್ಟೋರಿ ಗೊತ್ತಾದಮೇಲೆ ಏನಂತ ಮಾತಾಡೋಣ ಓಕೆನಾ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.